ಡ್ಯಾಂ ನೀರಿನಿಂದ ಕೃಷಿ ಭೂಮಿ ನದಿ ಪಾಲು. ಬಂಟ್ವಾಳದ ತುಂಬೆ ಡ್ಯಾಂಗೆ ಮುತ್ತಿಗೆ ಹಾಕಿದ ರೈತರು. ದಕ್ಷಿಣ ಕನ್ನಡದ ಬಂಟ್ವಾಳದಲ್ಲಿರುವ ತುಂಬೆ ಡ್ಯಾಂ. ಪೊಲೀಸರು ಡ್ಯಾಂ ಸಿಬ್ಬಂದಿ ಜೊತೆ ರೈತರು ವಾಗ್ವಾದವನ್ನ ನಡೆಸಿದ್ರು. ಸ್ಥಳದಲ್ಲಿ ತಳ್ಳಾಟ ನೂಕಾಟ ಕೂಡ ಆಯಿತು. ನದಿ ನೀರಿನಿಂದ ಇಡೀ ಕೃಷಿ ಭೂಮಿ ನಾಶವಾಗಿದೆ. ಪರಿಹಾರ ತಡೆಗೋಡೆ ನಿರ್ಮಾಣಕ್ಕೆ ಆಗ್ರಹಿಸಿ ರೈತರು ಮುತ್ತಿಗೆ ಹಾಕಿದರು. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಡ್ಯಾಂನ ಮುಂದೆ ನೂರಾರು ರೈತರು ಜಮಾಯಿಸಿದರು. ಮಂಗಳೂರು ಪಾಲಿಕೆ ಕಮಿಷನರ್ ಡಿಸಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ವರ್ಷದಿಂದ ವರ್ಷಕ್ಕೆ ನೇತ್ರಾವತಿ ನದಿ ಕೊರೆತ ಉಲ್ಬಣ ಆಗ್ತಾ ಇದೆ. ನದಿ ನೀರಿನಿಂದಾಗಿ ಅಡಿಕೆ, ತೆಂಗು, ಬಾಳೆಗಿಡ, ಕಾಳು ನಾಶ ಆಗ್ತಾ ಇದೆ. ಸುಮಾರು 3 ಎಕರೆಯಷ್ಟು ಕೃಷಿ ಭೂಮಿ ನದಿ ಪಾಲಾಗಿದೆ. ಕೃಷಿಯನ್ನೇ ನಂಬಿಕೊಂಡಂತಹ ಸುಮಾರು 9 ಕುಟುಂಬ ಇದರಿಂದಾಗಿ ಕಂಗಾಲಾಗಿದೆ. ದಕ್ಷಿಣ ಕನ್ನಡದ ಬಂಟ್ವಾಳದಲ್ಲಿರುವಂತಹ ತುಂಬೆ ಡ್ಯಾಂನ ನೀರಿನಿಂದಾಗಿ ಕೃಷಿ ಭೂಮಿಯೇ ನದಿ ಪಾಲಾಗಿದೆ. ಹಾಗಾಗಿ ಸಿಟ್ಟಿಗೆದ್ದಂತಹ ರೈತರು ಹೋರಾಟದ ಹಾದಿಯನ್ನ ಹಿಡಿದಿದ್ದಾರೆ. ಡ್ಯಾಮ್ ಆಗಿ ಸಾಧಾರಣ 8 ವರ್ಷ ಕಳೆಯಿತು. ಆದರೂ ಈ ಡ್ಯಾಮ್ನ ಕೆಳಗಡೆ ಹೆಚ್ಚುವರಿ ನೀರು ಹೋಗುವಂತಹ ಸ್ಥಳದಲ್ಲಿ ಬಲಗಡೆಗೆ ಎಲ್ಲ ಸಾಧಾರಣ ಒಂದು 8 ಎಕರೆ ಸ್ಥಳದಷ್ಟು ಸ್ಥಳವು ಈ ಸವಿದು ಹೋಗಿದೆ. ಈ ಸವಿದು ಹೋದಂತಹ ಸ್ಥಳಕ್ಕೆ ಈ ಆಯುಕ್ತರಿಂದ, ನಮ್ಮ ಸರ್ಕಾರದಿಂದ ಏನು ನಮಗೆ ನ್ಯಾಯ ಸಿಗಬೇಕು, ಇವರಿಗೆ ಪರಿಹಾರ ಸಿಗಬೇಕು, ಅದು ಇಷ್ಟರವರೆಗೆ ಸಿಗಲಿಲ್ಲ. ಡ್ಯಾಮ್ ಆಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.